ಸೀರಿಯಲ್ ಸೂರ್ಯ ಲವ್ ಸಂಧ್ಯಾ ಇವತ್ತು ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದಮೇಲೆ. ನನಗೆ ಕ್ಲೈಮ್ಯಾಕ್ಸಿಂದ ಇನ್ನು ಆಚೆ ಬರೋಕ್ಕೆ ಆಗ್ತಿಲ್ಲ. ನನಗೆ ಅಳು ಬರ್ತಿತ್ತು. ಅಂದರೆ ಯಾವುದೇ ಹೆಣ್ಣಿಗಾಗಲಿ ಆ ಟೈಮಲ್ಲಿ ಅಳು ಬರುತ್ತೆ. ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ನಂಗೆ ಅಷ್ಟೊಂದು ಫೀಲ್ ಆಯಿತು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೊಂದೆಲ್ಲ ನೋವು ಅನುಭವಿಸ್ತಿದ್ದಾರೆ. ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಥರ ತುಂಬ ಆಗ್ತಾ ಇದೆ. ನಾನು ಜಸ್ಟ್ ಅಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ, ಅಲ್ಲಿ ಕುತ್ಕೊಂಡಾಗಲೂ ನನಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲ ಹೆಣ್ಣಂತವರಿಗೆಲ್ಲ ಅರ್ಥ ಆಗುತ್ತೆ. ಬಟ್ ಈ ಸಿನಿಮಾದಿಂದ ಏನೋ ಮೆಸೇಜ್ ಅಂತ ಏನಿಲ್ಲ. ನಮ್ಮ ಹುಷಾರಲ್ಲಿ ನಾವು ಎಷ್ಟಿರಬೇಕು ಹೆಣ್ಮಕ್ಳು. ನೀನು ಲವ್ ಮಾಡು ಇಲ್ಲ ಏನೇ ಮಾಡು, ತುಂಬ ಹುಷಾರಾಗಿರಬೇಕು. ಕೆಲವು ಜನ ಇರ್ತಾರೆ ಈ ಥರ. ಸೊ ಈ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಒಳ್ಳೆ ಕ್ಯಾರೆಕ್ಟರು. ಆಮೇಲೆ ಅದು ನಿಜವಾಗ್ಲೂ ನನಗೆ ಕ್ಲೈಮ್ಯಾಕ್ಸ್ ಸೀನ್ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತು, ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಕ್ಲೈಮ್ಯಾಕ್ಸಲ್ಲಿ ಏನೆಲ್ಲ ನಾನು ಹತ್ತಿದ್ದೀನಿ ಅದು ರಿಯಲ್ ಆಗಿ ಹತ್ತಿರೋದು. ಆ್ಯಕ್ಚುಲಿ ನಾವಿಬ್ಬರು ರಿಯಲ್ ಆಗಿ ಹತ್ತಿರೋದು. ಅದು ರಿಯಲ್ ಕಣ್ಣೀರು. ಆಮೇಲೆ ಪ್ಲಸ್ ನಾವು ಎಷ್ಟೊಂದು ಏಟ್ ಆಗಿದೆ ಅವರಿಗೆ ಕ್ಲೈಮ್ಯಾಕ್ಸಲ್ಲಿ ಅದನ್ನ ಕೊಡ್ತಿದ್ದು ಫುಲ್ಲು ಹಿಂಗೆ ನೆಟ್ಟಿಗೆ ಫುಲ್ಲು 5 ಫಿಂಗರ್ಸ್ ಬಂದಿದ್ದು ಆ್ಯಕ್ಚುಲಿ. ಸೊ ಅವೆಲ್ಲ ಏನೂ ಇಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ. ನನಗಂತೂ ಖುಷಿ ಆಯಿತು ನಮ್ಮ ಸಿನಿಮಾದ ಪರವಾಗಿ. ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತ ನಾನು ನೋಡಿರಲಿಲ್ಲ, ಇವತ್ತೇ ನೋಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರದ್ದೊಂದು ಒಳ್ಳೆ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ. ಎಲ್ಲರೂ ಕೂಡ ಥಿಯೇಟರಿಗೆ ಒಂದು ಸಿನಿಮಾ ನೋಡಿ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಮಾತೇ ಬರ್ತಿಲ್ಲ. ಇಲ್ಲ ನೋಡಿ, ಒಂದು ಹೆಣ್ಣಾಗಿ ಆ ಲಾಸ್ಟಲ್ಲಿ ನಡೆಯುವಂಥ ಇದನ್ನು ಮಾಡೋದು ಕಷ್ಟ. ನಾನು ಅದನ್ನೇ ಹೇಳಿದ್ದು. ಸಂಧ್ಯಾ ಆಗಿ ಅವರು ಅದನ್ನು ಹೇಗೆ ಆ್ಯಕ್ಟ್ ಮಾಡಿದ್ರು ಅನ್ನೋದೇ ನನಗೆ ನಿಜವಾಗ್ಲೂ ಲಾಸ್ಟಲ್ಲಿ ಒಂಥರ ನಮಗೆ ಒಂಥರ ಕಳ್ಳು ತೀರಿಸಿದಂಗೆ ಆಗುತ್ತೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ, ಇಡೀ ಟೀಮಿಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಪ್ರತಾಪ್ ಅವರು ಅಷ್ಟೇ, ಡಬ್ಬಿಂಗಲ್ಲಿ ನೋಡಿದ್ದು ಬಿಟ್ಟರೆ ನಾನು ಇದನ್ನು ನಮ್ದಲ್ಲಿ ನೋಡಿದ್ದು ಬಿಟ್ಟಿದ್ರೆ ಪ್ರತಾಪ್ ಅವ್ರದ್ದು ನೋಡಿರಲಿಲ್ಲ. ನಿಜವಾಗ್ಲೂ ಏನಕ್ಕೆ ಕುಂದ್ರು ಸರ್ ಅವ್ರನ್ನ ಆ ಥರ ಎಂಟ್ರಿ ಹಂಗಿದೆ ಅಂತ ಹೇಳೋದು ನಿಜವಾಗ್ಲೂ ಇವತ್ತು ಸ್ಕ್ರೀನ್ ಮೇಲೆ ಅದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಅವ್ರ ಎಂಟ್ರಿ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವರಿದಾಗಲಿ. ಸೊ ಓವರಾಲ್ ಒಂದು ಟೀಮ್ ಎಫರ್ಟು. ಸೊ ಜನ ಇದೇ ರೀತಿ ಪ್ರೋತ್ಸಾಹಿಸಬೇಕು ನಮ್ಮ ಟೀಮ್ನ ಅಂತ ಕೇಳ್ಕೊಳ್ತೀವಿ. ನಾವು ಹೇಳೋದಕ್ಕಿಂತ ನಾವು ನಿಮ್ಮ ಜೊತೆನೇ ಇವತ್ತು ಆಡಿಯನ್ಸ್ ಜೊತೆ ನೋಡಬೇಕು, ಆ ಆಡಿಯನ್ಸ್ ಜೊತೆ ನೋಡೋದನ್ನು ಫೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿಬ್ಬರು ಇವತ್ತು ನೋಡಿರೋದು. ಡಬ್ಬಿಂಗ್ ಆದಮೇಲೆ ಸಿನಿಮಾ ಇವತ್ತೇ ನಾವು ನೋಡಿರೋದು. ತುಂಬ ಖುಷಿ ಆಗುತ್ತೆ ಆಡಿಯನ್ಸ್ ಜೊತೆ ನೋಡೋದಕ್ಕೆ, ಅವ್ರ ರೆಸ್ಪಾನ್ಸು ಇದನ್ನೆಲ್ಲ. ಆ್ಯಂಡ್ ಮಾಧ್ಯಮದವ್ರು ನೀವು ನೋಡಿದ್ದೀರಾ, ಈ ಥರ ಎಷ್ಟು ಸಾವಿರಾರು ಪಿಕ್ಚರ್ಸ್ಗಳನ್ನು ನೋಡ್ತಾ ಇರ್ತೀರಾ. ನಿಮಗೇನು ಅನಿಸ್ತು, ನಿಮ್ಮ ಫೀಲಿಂಗ್ ಏನು ಸಿನಿಮಾ ಬಗ್ಗೆ, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರೋತ್ಸಾಹ ಇಷ್ಟು ದಿವಸ ಎಲ್ಲ ಸಿನಿಮಾಗಳಿಗೂ ನನಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀರಾ. ಆಡಿಯನ್ಸು ಇವತ್ತು ಸುಮಾರು ಸಂಖ್ಯೆಯಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದ್ದಾರೆ. ಖುಷಿ ಆಗುತ್ತೆ. ಫಸ್ಟ್ ಡೇ ಫಸ್ಟು ಆಡಿಯನ್ಸ್ ಜೊತೆ ಈಗ ಸಿನಿಮಾ ನೋಡೋದಕ್ಕೆ. ಇದೇ ಥರ ಸಪೋರ್ಟ್ ನಿಮ್ಮದು ಯಾವಾಗಲೂ ಇರಲಿ ಅಂತ ನಾನು ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಕೆಲಸ ಮುಗೀತು. ಇನ್ಮೇಲಿಂದ ಏನಿದ್ರೆ ನೀವುಗಳು, ಸೊ ಪ್ರೇಕ್ಷಕ ಪ್ರಭುಗಳು ನೋಡಿಬಿಟ್ಟು ನಮ್ಮ ಸಿನಿಮಾ ಹಿಂಗಿದೆ ಅಂತ ಹೇಳಬೇಕು. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಲ್ಲಿ ಅಪೂರ್ವ ಅವ್ರದ್ದು ಆ್ಯಕ್ಚುಲಿ ನನಗೂ ಆಗಿಲ್ಲ, ನನಗೆ ನೋಡೋಕ್ಕಾಗಿಲ್ಲ. ಹುಡುಗಾಟದ ಮಾತೇ ಇಲ್ಲ, ಆ ಥರ ಸೀನ್ ಮಾಡೋದೆಲ್ಲ ಏನೋ ನಿಜವಾಗ್ಲೂ ಧೈರ್ಯ ಬೇಕಮ್ಮ. ಆಮೇಲೆ ಎಕ್ಸ್ಟ್ರೀಮ್ಲಿ ಗುಡ್. ಆ ಎಮೋಷನ್ನು ಇದೆಲ್ಲ ಆ್ಯಕ್ಚುಲಿ ನಾನು ಭಾವುಕನಾಗ್ಬಿಟ್ಟೆ. ನನಗೇನು ಮಾತಾಡೋಕ್ಕೆ ಇದಾಗಿಲ್ಲ. ಸೊ ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ಜನಕ್ಕೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ. ಸೊ ಸೂರ್ಯ ಲವ್ ಸಂಧ್ಯಾ ರಿಲೀಸ್ ಆಗಿದೆ. ಸೊ ಒಂದು ಮಾತು ಬರ್ತಿಲ್ಲ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನೋಡೋದ್ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಅನಿಸುತ್ತಾ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ಎಲ್ಲ ತಾವು ಕೂತು ನೋಡಿದ್ದೀರಾ. ಮುಖ್ಯವಾಗಿ ಬೇರೆ ಥರ ಇವತ್ತು ಹೆಣ್ಣಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದು ಸಮಾಜದಲ್ಲಿ ಒಂದು ಯಾವ ಥರ ಹೆಣ್ಣು ಎಷ್ಟು ಹುಷಾರಾಗಿದ್ರೂ ಕೆಲವು ಘಟನೆಗಳು ನಡೀತವೆ ಅನ್ನೋದು ಇದರಲ್ಲಿ ನೋಡಿ ತಿಳ್ಕೊಬೇಕು. ಆಮೇಲೆ ಕೆಲವು ಹೆಣ್ಣುಮಕ್ಕಳು ಬ್ಲೈಂಡಾಗಿ ಯಾರಿಗೂ ಮಾರೋಗಿ ಬಿದ್ದಾಗಿ ಅವ್ರನ್ನ ಮನೆ ಬಿಟ್ಟು ಮನೆಯವರು ಅಷ್ಟು ಸಾಕಿ ಬೆಳೆಸಿ ಮಾಡಿರ್ತಾರೆ ಅಂತ
ಸಂದರ್ಭ ಬಿಟ್ಟು ಹೋಗಿ ಅವ್ರಿಗೆಲ್ಲ ಆಗೋ ಕಷ್ಟಗಳು ಈಗ ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ತಾವು ನೋಡಿದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ಮು. ಇದೇ ಈ ಒಂದು 20 ನಿಮಿಷ ಏನು ಕ್ಲೈಮ್ಯಾಕ್ಸ್ ಏನು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಸಾಹೇಬರು ನೋಡಿ ನಮ್ಮ ಸಂಜಯ್ ಗೌಡ್ರು ಸರ್ಗೆ ಇದೇ ದುಬೈಯಲ್ಲಿ ಪ್ರೀಮಿಯರ್ ಶೋ ಫುಲ್ ಫಿಲಮ್ ನೋಡಾದ್ಮೇಲೆ ಈ 20 ನಿಮಿಷ ಮಾತ್ರ ಅವರು ನಮ್ಮ ಸಂಜಯ್ ಗೌಡ್ರು ಸರ್ಗೆ ಏನು ಮಾಡಿದಾರಪ್ಪ ಇವರು ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅದ್ಭುತವಾಗಿ, ಅದರಲ್ಲೂ ಪಾಪ ನಮ್ಮ ಈ ಈ ನಮ್ಮ ಅಪೂರ್ವವಾಗಿರ್ತಕ್ಕಂಥ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಆ ಸೀನ್ ಅಂದರೆ ಹೇಳೋದಲ್ಲ, ಅವರು ನಿಜ ಕಣ್ಣಲ್ಲಿ ನೀರು ಹಾಕಿ ಆ ಒಂದು ಸೀನ್ಗಳನ್ನ ಅವರು ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ದಯಮಾಡಿ ನಾವು ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾನ ಎಲ್ಲ ಥಿಯೇಟ್ರ್ ಬಂದು ನೋಡೋಂಗೆ ತಾವು ಮನೆ ಎಲ್ಲರ ಕಿವಿಗೂ ಮುಟ್ಟುವಂಥ ಒಂದು ಕೆಲಸ ನಮ್ಮ ಈ ಸಿನಿಮಾಗೆ ನೀವು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲ ಪ್ರೇಕ್ಷಕರು ಬಂದು ಈ ನಮ್ಮ ಸಿನಿಮಾ ನೋಡಿ ನಮ್ಮ ಈ ತಂಡಕ್ಕೆ ಒಂದು ಜಯ ಕೊಡಬೇಕು ಅಂತೇಳಿ ಈ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ಕೊತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡೋಕ್ಕೂ ನನಗೆ ಈ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಈ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ. ತುಂಬ ಕಷ್ಟ ಬಿದ್ದು ಈ ಸಿನಿಮಾ ನಾವು ಮಾಡಿದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡುತ್ತೆ, ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಈ ಪ್ರೇಕ್ಷಕರು ಬಂದು ನಮ್ಮ ಲೆಜೆಂಡರ್ ಕಾಶಿನಾಥ್ ಸಾಹೇಬರ ಮಗನಿಗೆ ಒಂದು ಯಶಸ್ಸು ತಂದುಕೊಟ್ಟು ಈ ಸಿನಿಮಾಯಿಂದ ಅವ್ರಿಗೊಂದು ಒಳ್ಳೆ ಬ್ರೇಕ್ ಸಿಗಲಿ, ಒಂದು ಮುಂದೆ ದೊಡ್ಡ ಪಿಕ್ಚರ್ ಮಾಡೋಂಗೆ ಆಗಲಿ ಅಂತೇಳಿ ಈ ಸಿನಿಮಾ ಮೂಲಕ ನಾನು ಕೇಳ್ತೀನಿ. ನಮ್ಮ ಕಾಶಿನಾಥ್ ಸಾಹೇಬರ ಮಗನಿಗೆ ನೀವೆಲ್ಲರೂ ಸೇರಿ ಒಂದು ಆಶೀರ್ವಾದ ಮಾಡಿ ಜನಗಳ ಕಿವಿಗೆ ಮುಟ್ಟುವಂಥ ಕೆಲಸ ನೀವು ಮಾಡಿ, ಜನಗಳ ಕರ್ಕೊಂಡ್ಬಂದು ಮಾಡಿ. ನಮ್ಮ ಲೀ ಅವರೇ ಮ್ಯೂಸಿಕ್ ಎಲ್ಲ ಮಿಕ್ಸ್ ಮಾಡಿ ಅವರು ಇಡೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ RR ಮ್ಯೂಸಿಕ್ ಮಾಡಿದ್ರು. ಲೀ ಮಾರ್ಟಿನ್ ಅಂತ ತುಂಬ ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ನಮ್ಮ ರಜನಿ ಸಾಹೇಬರ ಜೊತೆಲಿ, ವಿಜಯ್ ಸೇತುಪತಿ ಜೊತೆಲಿ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆಲಿ ಕೆಲಸ ಮಾಡಿದ್ದಾರೆ ಇವರು. ಹಾಗಾಗಿ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ನಮ್ಮ ಲೀ ಸಾಹೇಬರು. ನಮ್ಮ ಪ್ರತಾಪ್ ಸಾಹೇಬ್ರಂತೂ ಅದು ಕೇಳಂಗೆ ಇಲ್ಲ ಬಿಡಿ. ಹೀರೋ ಮತ್ತು ಪ್ರತಾಪ್ ಸಾಹೇಬರು ಫುಲ್ಲು ಒಬ್ಬರಿಗಿನ್ನ ಒಬ್ಬರು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಇಬ್ಬರು ಅಷ್ಟು ಚೆನ್ನಾಗಿ ನಮ್ಮ ಪ್ರತಾಪ್ ಸಾಹೇಬರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ. ದಯಮಾಡಿ ಜನಕ್ಕೆ ಮುಟ್ಟುವಂಥ ಕೆಲಸ ನೀವು ಮಾಡಿ, ಜನಗಳನ್ನ ಥಿಯೇಟ್ರಿಗೆ ಕರೆಸೋವಂಥ ಕೆಲಸ ನೀವು ಮಾಡ್ತೀರಾ ಅಂತೇಳಿ. ಯಾಕಂದರೆ ನೀವೇ ಮೇಯ್ನ್ ಮುಖ್ಯ. ಸಿನಿಮಾ ಯಾವುದೇ ಗೆಲ್ಲಬೇಕು, ಏನೇ ಆಗಬೇಕು ಅಂದ್ರೆ ಮಾಧ್ಯಮನೇ ಮುಖ್ಯ. ಮಾಧ್ಯಮ ಇಲ್ಲದೆ ಯಾವುದೇ ಸಿನಿಮಾ ರಂಗನೇ ಅಲ್ಲ, ಯಾರೂ ಇಲ್ಲ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಧ್ಯಮದವ್ರಲ್ಲಿ ಕೇಳೋದಿಷ್ಟೇ, ಜನಗಳನ್ನ ನಮ್ಮ ಪ್ರೇಕ್ಷಕರನ್ನು ತಂದು ಥಿಯೇಟ್ರ್ ಬಿಡುವಂಥ ಕೆಲಸ ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆರ್ಟಿ ಸೂರಿ ಲವ್ ಸಂದಯ್ಯವರ ಬ್ಯಾಕ್ಗ್ರೌಂಡ್ ಸ್ಕೋರ್ ನನ್ನ ಬನ್ನೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ಲಾಡ್ ಟು ಅಸೋಸಿಯೇಟ್ ವಿತ್ ಮಿಸ್ಟರ್ ಮಂಜುನಾಥ್ ಸರ್, director Yadav Raj and Abhimanyu sir. Such a legendary family. In the news when எனக்கு first in the project வரும்போது I was so privileged brother to work with you. Such a legendary family. So I'm really glad. So நீங்க எல்லாரும் இந்த மூவி வந்து with the background score இப்ப மியூசிக்கோட பாக்குறீங்கல்ல, you are seeing with the music. I was the first one to see without the music, without the dub, without effects. எதுவுமே இல்லாம raw footage வந்து நான் when I saw it first, appave it was extremely great. So Ms. Apurva, she was great, and Abhimanyu, they were great, and Mr. Pratap, I really enjoyed working with you all. It was such a pleasure experience, and the entire vision is from the director. So I should really mention this, Director Yadav Raj and Mr. Manjunath, and all of them, they have done a great job. Especially in the padatha, especially come for the climax for Sir's performance. When I saw the 6th reel, the climax reel, I was really blown away. Appadi or performance, such an amazing performance, and so many single takes. And I was hearing from the director about Sir's dubbing session. Dubbing and that entire dubbing session, the way Sir performed, the authenticity that he brought to the screen is entirely amazing. It was such a pleasure working with you, sir. It's my privilege. Thank you everyone. Thank you. ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿದ್ದೀವಿ ನಾವು ಚಿಕ್ಕ ವಯಸ್ಸಿಂದ. ನಮ್ಮ ನಿರ್ಮಾಪಕರು ಮಂಜುನಾಥ್ ಅವರು ಏನಕ್ಕೆ ಈ ಸಿನಿಮಾ ಮಾಡಿದ್ದು ಅಂದರೆ, ಅವರು ದೊಡ್ಡ ಅಭಿಮಾನಿ ಕಾಶಿನಾಥ್ ಅವ್ರಿಗೂ ಮತ್ತು ಉಪ್ಪಿ ಸರ್ಗೂ. ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಕೂಡ, ನೀವು ಹಲ್ವಾರು ಜನ ಕೂಡ ಇದ್ದೀರಾ ಕಾಶಿನಾಥ್ ಅವರ ಅಭಿಮಾನಿಗಾಗಿ, ಉಪ್ಪಿ ಸರ್ ಅಭಿಮಾನಿ. ನಾವು ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ಒಬ್ಬ ಗುರುವಿನ ಮಗನ್ನ ಪ್ರಮೋಟ್ ಮಾಡಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟ್ರು ಮಗನಿಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಬಂದು ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು
ಸಿನಿಮಾ ನೋಡ್ತಾ ಇದ್ದಾರೆ, ಅಲ್ಲೊಂದು ಪ್ರಮೋಟ್ ಮಾಡ್ತಾ ಇದ್ದಾರೆ, ದ ಥಿಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಗುರು ಭಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಉಪ್ಪಿಸರ್ ಮೇಲೆ ನಾವು ಯಾವತ್ತೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಈ ಸಿನಿಮಾ ಬಗ್ಗೆ ತೊಗೋಬೇಕು ಅಂದರೆ ನೀವೆಲ್ಲ ನೋಡಿದ್ರೆ ನೂರಾರು ಸಿನಿಮಾ ನೋಡ್ತೀರ, ಇಲ್ಲಿರೋ ಪ್ರತಿಯೊಬ್ಬರು ಕಲಾವಿದರು ದುಡ್ಡಿಗಾಗಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಮಾಡಿರೋದು ಉದ್ದೇಶ ಯಾವುದೋ ದುಡ್ಡು ಮಾಡಬೇಕು ಇಲ್ಲ ಸಿನಿಮಾ ಏನೋ ಮಾಡಬೇಕು ಅನ್ನೋ ಮಾಡಿಲ್ಲ. ಒಂದು ಪ್ಯಾಷನೇಟಾಗಿ ತೊಗೊಂಡು ಒಂದು ಪ್ರತಿಯೊಬ್ಬರು ಕನ್ಸು ಕಟ್ಟಿ ಡೆಡಿಕೇಶನ್, ನೀವು ಪ್ರತಿಯೊಬ್ಬರೂ 100% ಏನಾದ್ರು ಒಂದು ಡೆಡಿಕೇಟೆಡ್ ಆ್ಯಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು, ನಮ್ಮ ಪ್ರತಾಪ್ ಅವ್ರು ಇರ್ಬೋದು, ನಮ್ಮ ಅಪೂರ್ವ ಇರ್ಬೋದು, ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಮ್ಯೂಸಿಕ್ ಇವಾಗ ನೀವೇನೋ ನೋಡಿದ್ರಿ. ಇವತ್ತು ದಯವಿಟ್ಟು ಒಂದು ಕೈ ಮುಗ್ದು ಕೇಳ್ತೀನಿ, ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಯಾರು ಸ್ಟಾರ್ಗಿರಿನೂ ಎತ್ಕೊಂಡೋಕ್ಕಾಗಲ್ಲ, ಯಾರಿಗೂ ಮೆಸೇಜು ರೀಚ್ ಆಗೋಕ್ಕಲ್ಲ. ಪ್ರತಿ ಸಿನಿಮಾಲಿ ಏರುಪೇರು ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ. ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನು ಉದ್ದೇಶ ಅಂದರೆ ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದರೆ, ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡಬೇಕು, ಒಂದು ಪ್ರೀತಿಸಿದಾಗ ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಕಾಪಾಡ್ಕೊಳ್ಬೋದು, ಯಾವ ರೀತಿ ಕಷ್ಟ ಬರ್ಬೋದು, ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನಿಗೋಸ್ಕರ ಎಷ್ಟೆಲ್ಲ ಕಾಯ್ದು ಆ ಪ್ರೀತಿನ ಗೆಲ್ಲೇಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು.